ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಕೆದಾಟು ಯೋಜನೆ ಆಗ್ಲೇಬೇಕು ಎಂಬ ಒತ್ತಾಯ ಜೋರಾಗ್ತಾ ಇದೆ. ಕನ್ನಡಪರ ಹೋರಾಟಗಾರರು ಪ್ರೊಟೆಸ್ಟ್ ನಡೆಸಿದ್ದಾರೆ. ತಮಿಳುನಾಡಿಗೆ ಮುತ್ತಿಗೆ ಹಾಕೋದಕ್ಕೆ ಟ್ರೈ ಮಾಡಿದ್ರು. ಈ ಸಂದರ್ಭದಲ್ಲಿ ಗಡಿಗೋಪುರದ ಬಳಿ ಪೊಲೀಸರು ಅವರನ್ನ ತಡೆದಿದ್ದಾರೆ. ಹೋರಾಟಗಾರರನ್ನ ಗಡಿಯಲ್ಲೇ ತಡೆದಿದ್ದಾರೆ ಪೊಲೀಸರು. ಹೆದ್ದಾರಿಯನ್ನ ತಡೆದಿದ್ರು ಕನ್ನಡಪರ ಹೋರಾಟಗಾರರು. ಅತ್ತಿಬೆಲೆ ಗಡಿಗೋಪುರ ಬಳಿ ಹೆದ್ದಾರಿ ಬಂದಾಗಿತ್ತು. ಹೀಗಾಗಿ ಪ್ರತಿಭಟನೆಯ ಹಿನ್ನೆಲೆ ಹೆದ್ದಾರಿಯಲ್ಲಿ ಒಂದಷ್ಟು ಸಮಯಗಳ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ತಮಿಳುನಾಡಿನವರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾರ್ಯಕರ್ತರು. ಕನ್ನಡ ಒಕ್ಕೂಟದ ಮುಖಂಡರಾದಂತಹ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕೆಆರ್ ಕುಮಾರ್, ನಾನು ಮತ್ತೆ ಮಂಜುನಾಥ್ ದೇವ್ ಎಲ್ಲರೂ ಸೇರಿ, ಗಿರೀಶ್ ಗೌಡ್ರು ಎಲ್ಲರೂ ಸೇರಿ ಇವತ್ತು ಮೇಕೆದಾಟಿನ ಯೋಜನೆಯ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿದ್ವಿ. ನಾವು ನಿನ್ನೆ ಮೊನ್ನೆ ಇವತ್ತು ಹೋರಾಟ ಮಾಡ್ತಾ ಇಲ್ಲ. ಸುಮಾರು ದಶಕಗಳಿಂದ ಈ ಮೇಕೆದಾಟು ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ತಮಿಳುನಾಡು ಜನತೆಗೆ ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಏನು ನಾವು ಕೇಳ್ತಾ ಇರೋದು, ಮೇಕೆದಾಟು ಯೋಜನೆ ಕುಡಿಯೋ ನೀರಿನ ಯೋಜನೆ, ವ್ಯವಸಾಯಕ್ಕಲ್ಲ. ಇದನ್ನ ತಮಿಳುನಾಡು ಸರ್ಕಾರ, ತಮಿಳುನಾಡಿನ ಮುಖ್ಯಮಂತ್ರಿ ತಿಳ್ಕೋಬೇಕು. ಕುಡಿಯೋ ನೀರಿಗೆ ಯಾರು ಕೂಡ ಅಡ್ಡಿಪಡಿಸಬಾರದು ಅಂತ ಹೇಳ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾವಿವತ್ತು ಕೇಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಅವತ್ತು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ನೀವು ಪಾದಯಾತ್ರೆ ಮಾಡಿದ್ರಿ ಬೇಕಾದವರು. ನಾವು ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸುಮಾರು ವರ್ಷಗಳಿಂದ ತಮಿಳುನಾಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದಿದ್ದಾರೆ. ಮತ್ತು ಇತ್ತೀಚೆಗೆ ಅವರು ಸಹಜ ತಮಿಳುನಾಡು ಪತ್ರಿಕೆಗಳು ಅವ್ರ ಪರ ಇರಬೇಕು. ನಾವೇನು ಅಲ್ಲಿ ಮಾಧ್ಯಮದ ವಿರುದ್ಧ ನಾವು ಯಾವತ್ತೂ ಇಲ್ಲ. ನಾವು ಯಾವಾಗಲೂ ನಿಮ್ಮ ಬಗ್ಗೆ ಗೌರವ ಇದೆ, ಎಲ್ಲರೂ ಇದೆ. ನಿಮ್ಗೆ ಹೇಳೋದಾದ್ರೆ ನಾನು ಬಹಳ ಯೋಚನೆ ಮಾಡಿದ್ದೀನಿ. ನಮ್ಮೆಲ್ಲ ಸ್ನೇಹಿತರು ಕರ್ಕೊಂಡು ಬಂದು ನಿಮ್ಮ ತಮಿಳುನಾಡು ಅಸೆಂಬ್ಲಿ ಮುಂದೆ ನಾವೇ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಯಾವತ್ತು ಅನ್ನೋದು ಹೇಳ್ತೀವಿ. ಮೊದಲು ನಿಮಗೆ ಹೇಳಿರ್ತೀವಿ, ನೀವು ತಮಿಳುನಾಡು ಮಾಧ್ಯಮದವರು ನಮ್ಮ ಮಾಧ್ಯಮದವ್ರಿಗೂ ಹೇಳ್ತೀವಿ. ನಾವು ತಮಿಳುನಾಡಿಗೆ ಬಂದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ನಮ್ಮ ಒಕ್ಕೂಟದವರು